ऐकूरार्यप्रियं शिष्यं गुरुवरदेन्द्रपदार्चकं सदा सुळादिपदवक्तारां कुप्पेराय गुरुं भजे। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्य गुरुं भजे। ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ವದನ ಸುಳಾದಿ. ಶ್ರೀರಮಣಿ ಕೂಡ ಏಕಾಂತವಾಡುವ ವದನ, ಸಾರ ಸುಂದರವಾದ ವೇದ ವದನ, ಚಾರು ಶೋಭಿಪದಂತ ಪಂಕ್ತಿಯೇ ಸೇವಾ ವದನ, ಕಾರುಣ್ಯದಲ್ಲಿ ಸೋನೆಗರೆವ ವದನ, ವಾರಿಜೋದ್ಭವಗೆ ಉಪದೇಶ ಪೇಳಿದ ವದನ, ಚೋರತನದಲ್ಲಿ ಬೆಣ್ಣೆ ಸವಿದ ವದನ, ಸಾರಿ ಸಾರಿಗೆ ನಗಲು ರತ್ನ ಉದರುವ ವದನ, ನಾರಿಯರ ಧರವ ಚುಂಬಿಸುವ ವದನ, ಕಾರುಣ್ಯ ನಿಧಿ ಕಾಮಿನಿ ಕಾಂತ ವಿಜಯ ವಿಠಲ, ಶೌರ್ಯ ಚಿತ್ರ ವಿಚಿತ್ರ ವದನ, ಯಶೋಧ ದೇವಿಯ ಅಮ್ಮಿ ಉಂಡಾವದನ, ಅಸುರ ಪೂತನಿಯ ವಿಷವ ಹೀರಿದ ವದನ, ಶಿಶುವ ಲೀಲೆಯಲ್ಲಿ ಮಣ್ಣು ಮೆದ್ದ ವದನ, ಬಸುರೊಳಗೆ ವನಜ ಜಾಂಡ ತೋರಿದ ವದನ, ಪಶುಗಳ ತೊರೆದ ಹಾಲು ಚಪ್ಪರಿಸಿದ ವದನ, ಹಸು ಮಕ್ಕಳ ಮೇಲೆ ಉಗುಳಿದ ವದನ, ವೃಷಪರ್ವ ನಾಮ ವಿಜಯ ವಿಠಲನ್ನ, ಶಶಿಬಿಂಬದ ವದನ ಆನಂದದ ವದನ, ಕರಾಳ ವದನ ಕರ್ಪೂರವನ್ನೇ ತುಂಬಿದ ಕರಡಿಗೆ ಎಂದದಿ ಪೋಲುವ ವದನ, ಪರಮ ಭಕ್ತಿಗೆ ಒಲಿದು ಪಣ್ಣು ಸವಿದ ವದನ, ವರವೇಣು ಚೆನ್ನಾಗಿ ಊದಿದ ವದನ, ತರುಣೇರಿಂದ ಅನ್ನ ತರಸಿ ಉಂಡ ವದನ, ಧರೆ ಚತುರ್ದಶವನ್ನು ನುಂಗಿದ ವದನ, ಸುರಾಧ್ಯಕ್ಷ ನಾಮ ನಮ್ಮ ವಿಜಯ ವಿಠಲರೇಯ, ಪರಮದಾಸರ ಕೂಡ ಆಡುವ ವದನ, ಜನನಿಗೆ ತತ್ವವ ಪೇಳಿದ ವದನ, ಧನುಜನೂರಿಯಾಗೆ ನುಂಗಿದ ವದನ, ವನದಿಗಳೆಲ್ಲ ಘೋಷಣೆಗೊಂಬ ವದನ, ಘನಸೂಕರ ತೂರಂಗದ ವದನ, ಕನಕಾಚಲವನ್ನು ಕಚ್ಚಿದ ವದನ, ತನಿಮಧುರಾಮೃತ ಸೋರುವ ವದನ, ಅನಿವರ್ತಿ ವಿಜಯ ವಿಠಲ ರಂಗರಾಯ, ತನಯನಾಗಿ ಜೊಲ್ಲು ಸುರಿಸುವ ವದನ, ತಾಂಬೂಲ ರಸದಿಂದ ತಳತಳಿಸುವ ವದನ, ಅಂಬುಜ ಜಾಂಡವನೇಕ ಕ್ಷಣ ಕೂಗುಳುವ ವದನ, ಕಾಂಬೆನೆಂದು ಬಂದ ಮೈತ್ರನ ವಲಕ್ಕಿ ತಿಂದ ವದನ, ಅಂಬೆ ಅಂಬೆ ಎಂದು ಗೋ ಸಂಕುಲವ ಕರೆದ ವದನ, ಬೆಂಬಿಡದೆ ಸರ್ವವಸ್ತು ಮೆಲ್ಲುವನ ಪೆತ್ತ ವದನ, ಅಂಬರೀಷ ಪಾಲ ಮಹಾಹೃದಯ ವಿಜಯ ವಿಠಲ, ಅಂಬುಜಭವಾದಿಗಳ ಪಾಲಿಸುವ ದಿವ್ಯ ವದನ, ವಿಶ್ವತೋ ವದನ ಒಂದಾನಂತ ವದನ, ವಿಶ್ವಬಾಹು ವಿಜಯ ವಿಠಲರೇಯನ ವದನ, ವಿಶ್ವತೋ ವದನ ಒಂದಾನಂತ ವದನ, ವಿಶ್ವಬಾಹು ವಿಜಯ ವಿಠಲರೇಯನ ವದನ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ವದನ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಇಲ್ಲಿ ನನಗೆ ಎಷ್ಟು ಅರ್ಥ ಆಗಿದೆ, ನನ್ನ ಜೀವನ ಯೋಕ್ತಿಗೆ ದೇವರು ಎಷ್ಟು ಅರ್ಥ ಮಾಡಿಸಿದಾನೋ ಅಷ್ಟೇ ನಾನು ಅರ್ಥ ಹೇಳಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ತಪ್ಪು ಇದ್ದಲ್ಲಿ ಕ್ಷಮಿಸಿ. ನಾಹಂ ಕರ್ತ ಹರಿಕರ್ತ, ಒಳಗೆ ಪರಮಾತ್ಮ ನಿಂತು ಎಷ್ಟು ನುಡಿಸ್ತಾ ಇದ್ದಾನೋ ಅಷ್ಟೇ ಹೇಳ್ತಾ ಇದ್ದೀನಿ. ಶ್ರೀರಮಣಿ ಕೂಡ ಏಕಾಂತವಾಡುವ ವದನ. ವದನ ಅಂತಂದಾಗೆ ಮುಖ ಅಂತ ಕೂಡ ಅರ್ಥ ಬರುತ್ತೆ. ಅದೇ ಥರ ವದನ ಅಂದಾಗೆ ಬಾಯಿ, ವದತಿ ಅಂದರೆ ಮಾತನಾಡುವುದು, ಎದರಲಿಂದ ಮಾತಾಡ್ತೀವೋ ಅದನ್ನು ವದನ ಅಂತ ಕರೀತಾರೆ. ಸೊ ಹೀಗಾಗಿ ಬಾಯಿನ ಕೂಡ ವದನ ಅಂತ ಕರೀತಾರೆ. ಶ್ರೀರಮಣಿ ಲಕ್ಷ್ಮೀದೇವಿ ಜೊತೆಗೆ ಏಕಾಂತದಾಗೆ ಮಾತನಾಡುವ ವದನ ಬಾಯಿ. ಸಾರ ಸುಂದರವಾದ, ಅತ್ಯುತ್ತಮವಾದ, ಸುಂದರವಾದ ವೇದ ವದನ, ವೇದಗಳಲ್ಲಿಂದ ಪ್ರತಿಪಾದ ಆದ ನಮ್ಮಪ್ಪನ ವದನ. ಚಾರು ಶೋಭಿಪ ದಂತ ಪಂಕ್ತಿ ಎಸೆವ ವದನ. ನಮ್ಮಪ್ಪನ ಹಲ್ಲುಗಳು ನೋಡ್ತಾ ಇದ್ದರೆ ಒಂದ್ರ ಬದಲೇ ಒಂದು ಮುತ್ತುಗಳು ಥರ
ಶೋಭೆಗೊಳ್ತಾ ಇದ್ದಾವೆ. ಹಲ್ಲು ನೋಡ್ತಾ ಇದ್ದಾಗೆ ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ. ಆ ಥರ ಒಂದ್ರ ಬಗ್ಲಾಗೆ ಒಂದು ಮುತ್ತು ಥರ ಇರೋ ದಂತಪಂಕ್ತಿ ಇರೋ ಆ ಬಾಯಿ. ಕಾರುಣ್ಯದಲ್ಲಿ ಸೋನೆಗರೆವ ವದನ. ಕಾರುಣ್ಯದಿಂದ ಆತ ಮಾತಾಡ್ತಾ ಇದ್ದರೆ ಆ ಬಾಯಿಲಿಂದ ಬರೋ ತುಂತುರುಗಳು, ಏನು ನೀರು ಬರುತ್ತೆ ಅಲ್ಲ, ಅದು ಕಾರುಣ್ಯದಿಂದ ನಮ್ಮ ಮೇಲೆ ಒಂದು ಮಳೆ ಬಂದಂಗೆ ಬರೋ ಆ ದೇವರ ಬಾಯಿ. ವಾರಿಜೋದ್ಭವಗೆ ಉಪದೇಶ ಪೇಳಿದ ವದನ. ಬ್ರಹ್ಮದೇವರಿಗೆ ಉಪದೇಶ ಹೇಳಿದ ಆ ಬಾಯಿ ನಮ್ಮಪ್ಪನ ಬಾಯಿ. ಚೋರತನದಲ್ಲಿ ತಾನು ಸಣ್ಣ ಮಗು ಇರೋ ಕಾಲಕ್ಕೆ ಬೆಣ್ಣೆನ್ನು ಕಳ್ಳತನ ಮಾಡಿಕೊಂಡು ತಿಂದ ಆ ಬಾಯಿ, ನಮ್ಮಪ್ಪನ ಬಾಯಿ ಬೆಣ್ಣೆ ಕಳ್ಳತನ ಮಾಡಿಕೊಂಡು ತಿಂದಿದ್ದು. ಸಾರಿಗೆ ದೇವರು ಮತ್ತೆ ಮತ್ತೆ ನಗ್ತಾ ಇದ್ದರೆ ರತ್ನ ಉದುರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ದೇವರು ನಗ್ತಾ ಇದ್ದರೆ ರತ್ನ ಉದುರ್ತಾ ಇದೆ, ಅಂಥ ಬಾಯಿ ನಮ್ಮಪ್ಪನ ಬಾಯಿ ಅಂತ ಹೇಳ್ತಾ ಇದ್ದಾರೆ. ನಾರಿಯರ ಅಧರವ, ಇಲ್ಲಿ ಗೋಪಿಕಾ ಸ್ತ್ರೀಯರ ಅಧರವ ಚುಂಬಿಸುವ, ಮುತ್ತು ಕೊಡುವ ವದನ. ಕಾರುಣ್ಯ ನಿಧಿಯ ಕಾರುಣ್ಯ ಎಂಬುದು ಒಂದು ಪರ್ವತದಷ್ಟು ಇಟ್ಕೊಂಡು ಕೂತ್ಕೊಂಡಿದ್ದಾನೆ ನಮ್ಮಪ್ಪ. ಅಂತಹ ಕಾರುಣ್ಯ ನಿಧಿ ಅವನು. ಕಾರುಣ್ಯ ಎಂಬುವಷ್ಟು ಎಷ್ಟು ಕಾರುಣ್ಯ ಇದೆ ಅವನ ಹತ್ರ. ಅಂಥ ಕಾಮಿನಿಯ ಕಾಂತ, ಲಕ್ಷ್ಮೀದೇವಿಯ ಕಾಂತನಾದ ನಮ್ಮ ವಿಜಯ ವಿಠಲ ದೇವರು ಶೌರ್ಯ ವಿಚಿತ್ರ ವದನ. ಹೇಳಕ್ಕೆ ಬರಲ್ಲ ಎಂಥ ವದನ ಅಂಥೇಳಿ, ವಿಚಿತ್ರವಾಗಿದೆ. ಯಶೋಧಾದೇವಿಯ ಅಮ್ಮಿ ಉಂಡ ವದನ. ಯಶೋಧಾದೇವಿಯ ಹಾಲು ಕುಡಿದ ವದನ. ಅಸುರ ಪೂತಣಿಯ, ಅಲ್ಲಿ ಯಶೋಧಾದೇವಿಯ ಹಾಲು ಕುಡ್ದಿದ್ದಾನೆ, ಇಲ್ಲಿ ಪೂತಣಿಯ ವಿಷವ ಹೀರಿದ್ದಾನೆ. ಅಲ್ಲಿ ವಿಷ ಹೀರಿದ್ದಾನೆ. ಹಾಲು ಕುಡಿಲಕ್ಕೆ ಅಂತ ಕರ್ಕೊಂಡ್ರೆ ಅಲ್ಲಿದ್ದ ವಿಷವನ್ನು ಹೀರಿದ ವದನ. ಶಿಶುವಾಗಿ ಲೀಲೆ ತೋರಿದಾನೆ. ಮಣ್ಣು ಮೆದ್ದು ಬಾಯಿ ತೆಗೆದರೆ ಸಾಕು ಜಗಂಗಳು ಬಸರೊಳಗೆ ತನ್ನ ಹೊಟ್ಟೆಯಲ್ಲಿ ವನಜಜಾಂಡ ಈ ಜಗಗಳೆಲ್ಲನ್ನ ತೋರಿದ ವದನ. ಹಾಗೆ ಹೊಟ್ಟಿ ಒಳಗ್ಲಿಂದ ಕಮಲದನ್ನು ಹುಟ್ಟಿಸಿದ ವದನ. ಆ ಪಶುಗಳ ತೊರೆದ ಹಾಲು, ಪಶುಗಳು ಹಾಲು ಕುಡಿದು ಬಿಟ್ಟ ಮೇಲೆ ಆ ಹಾಲನ್ನು ಚಪ್ಪರಿಸಿದ ವದನ. ಹಸು ಮಕ್ಕಳ ಮೇಲೆ ಉಗುಳಿದ ವದನ. ಈ ಆಟ ಆಡೋ ಕಾಲಕ್ಕೆ, ಸಣ್ಣ ಹುಡುಗರು ಇರೋ ಕಾಲಕ್ಕೆ ನಾನು ಉಗುಳಿದ್ರೆ ಅಷ್ಟು ದೂರ ಹೋಗುತ್ತೆ, ಹೀಗೆ ಆಟ ಆಡ್ತಾ ಇರೋದ ಅಂತ ಉಗುಳ್ತಾ ಇದ್ರಂತೆ, ಆಟಗಳು ಆಡ್ತಾ ಇರೋದ್ರಂತೆ. ಅದು ಒಂದು ವದನ. ವೃಷಪರ್ವ ನಾಮ ವಿಜಯ ವಿಠಲನ್ನ ಶಶಿಬಿಂಬದ ವದನ. ಶಶಿಬಿಂಬ, ನಾವೆಲ್ಲರೂ ಎಲ್ಲೂ ದೇವರನ್ನ ನೋಡಿಲ್ಲ. ನಮಗೆ ಆ ಚಂದ್ರ ಅಂತಂದರೆ ಆ ಚಂದ್ರ ಎಷ್ಟು ಗುಂಡಕ್ಕೆ ಎಷ್ಟು ಚಂದ ಇದ್ದಾನೆ ಅಂತ ಹೇಳ್ತೀವಿ. ಆ ಥರ ಗುಂಡಕ್ಕೆ ಚಂದ ಅಂಥೇಳಿ ಹೋಲಿಸ್ಲಕ್ಕೆ ಅದನ್ನು ಉಪಯೋಗ ಮಾಡ್ಕೋತೀವಿ. ಆ ಥರ ಶಶಿಬಿಂಬದ ಥರ ಇದ್ದು ದೇವರ ಮುಖ ಅಂತಂದರೆ ದೇವರ ಮುಖ ಥರ ಇದ್ದು ಶಶಿಬಿಂಬ ಅಂತ ಹೇಳ್ಬೋದು. ಅಂಥ ಮುಖ, ಅಂಥ ವದನ, ಬಾಯಿ. ಆನಂದವಾಗಿ, ಸದಾ ಆನಂದವಾಗಿ ಇರೋ ಬಾಯಿ ನಮ್ಮ ಅಪ್ಪಂದು, ಹಾಗೆ ಮುಖನು. ಕರಾಳ ವದನ, ನರಸಿಂಹದೇವರದು ಕರಾಳ ವದನ, ಭಯಂಕರವಾದ ವದನ ಮುಖ. ಕರ್ಪೂರವನ್ನೇ ತುಂಬಿದ ಕರಡಿಗೆ ಅಂದದಿ ಪೋಲುವ ವದನ. ಹಾಗೆ ಕರ್ರಗೆ ಇದ್ದಾನೆ, ಕರ್ಪೂರ ತುಂಬಿಕೊಂಡಿದ್ದಾನೆ, ಇಲ್ಲಿ ಗಡ್ಡಕ್ಕೆ ಕರ್ಪೂರ ಹಚ್ಕೊಂಡಿದ್ದಾನೆ ನಮ್ಮ ವೆಂಕಪ್ಪ. ಅಂಥ ವದನ. ಪರಮ ಭಕ್ತಿಗೆ ಒಲಿದು ಪಣ್ಣು ಸವಿದ ವದನ. ಈ ಭಕ್ತಿಗೆ ಇಕಿ ಶಬರಿ ಹಣ್ಣು ಕೊಟ್ಟರೆ ಹಣ್ಣು ಸವಿದ ವದನ. ವೇಣುವು ಊದ್ತಾ ಇದ್ದರೆ ಅವಾಗ ಹೇಳ್ತಾರೆ, ಕರ್ನೂಲ್ ಶ್ರೀನಿವಾಸಾಚಾರ್ಯ ಪ್ರವಚನ ಹೇಳೋ ಕಾಲಕ್ಕೆ ಹೇಳ್ತಾರೆ, ಹಾಗೆ ಎಲ್ಲ ಪ್ರವಚನಗಳು ಬೇರೆ ಎಲ್ಲರೂ ಪ್ರವಚನ ಹೇಳೋ ಕಾಲಕ್ಕೆ, ನಮ್ಮ ಗುರುಗಳು ಕೂಡ ಹೇಳೋ ಕಾಲಕ್ಕೆ ಹೇಳೋದೇನೆಂದರೆ, ದೇವರು ವೇಣು ಊದ್ತಾ ಇದ್ದರೆ ಮೈಮರ್ತು ಬಂದುಬಿಡ್ತಿದ್ರಂತೆ ಗೋಪಿಕಾ ಸ್ತ್ರೀಯರಾಗಲಿ, ಎಲ್ಲರೂ ಮನೆಯಲ್ಲಿದ್ದ ಅಡುಗೆ ಮಾಡ್ತಿರಲಿ, ಏನು ಮಾಡ್ತಾ ಇರಲಿ, ಹಾಗೆ ಅಷ್ಟು ಮಧುರವಾಗಿರ್ತಿತ್ತು. ಇದಕ್ಕಂದರೆ ಆ ಜೀವ ಇರಲಿಲ್ಲಿತ್ತು ಆ ಕೊಳಲಿಗೆ ನಮ್ಮಪ್ಪನ ಅದರ ತಗಲ್ತಾ ಇದೆ. ಆ ಬಾಯಿ ಅದಕ್ಕೆ ಸಂಗೀತದೊಳಗೆ ಆ ಮಾಧುರ್ಯ ಬರ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮಪ್ಪ ವಿಜಯದಾಸರು ಬರೆದ ಪ್ರತಿಯೊಂದು ಸುಳಾದಿಯಲ್ಲಿ ಕೂಡ ದೇವರು ಕೂತು ಅಲ್ಲಿ ಆ ಪದಗಳನ್ನ ನಾವು ಸ್ಮರಣೆ ಮಾಡ್ತಾ ಇದ್ರೆ ಸಾಕು, ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ.
ತರುಣಿಯರಿಂದ ಅನ್ನ ತರಿಸಿ ಉಂಡವದನ. ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಅಂದರೆ ಎಲ್ಲ ಗೋಕುಲದಾಗಿದ್ದಾಗೆ ಎಲ್ಲರ ಜೊತೆಗೆ ಹೋದಾಗೆ ಎಲ್ಲರೂ ತೊಗೊಂಡು ಬಂದು ಅನ್ನ ಒಂದು ಕಡೆ ಹಾಕ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾ ಇದ್ರಂತೆ. ಆ ಥರ ಅನ್ನ ತರಿಸಿಕೊಂಡು ಉಂಡವದನ. ಧರೆ ಚತುರ್ದಶವನ್ನು ನುಂಗಿದವದನ. ಪ್ರಳಯ ಕಾಲದೊಳಗೆ ಎಲ್ಲದನ್ನೂ ನುಂಗಿಬಿಡ್ತಾನೆ ನಮ್ಮಪ್ಪ. ಇಷ್ಟೇ ವದನ ಅಂತ ಹೇಳ್ತೀವಿ ನಾವು, ಚಿಕ್ಕ ವದನ ಅಂತೆ. ಕರಡಿಗೆ ಎಂದದಿ ಅಂತೀವಿ. ಕರಡಿಗೆ ಅಂತಂದರೆ ಒಂದು ಸಣ್ಣ ಬಾಕ್ಸ್, ಪೆಟ್ಟಿಗೆ ಇದ್ದಂಗೆ. ಕರಡಿಗೆ ಅಂದದಿ ಪೋಲುವ ವದನ, ಸಣ್ಣ ವದನ, ಇಷ್ಟು ವದನ ಅಂಥೇಳಿ. ಅಂಥ ಒಂದು ವದನದ್ರೊಳಗೆ ಚತುರ್ದಶ ಎಲ್ಲ ಲೋಕಗಳನ್ನ ನುಂಗಿಬಿಡ್ತಾನೆ ಅಂಥ ವದನ. ಸುರಾಧ್ಯಕ್ಷ ನಾಮ ನಮ್ಮ ವಿಜಯ ವಿಠ್ಠಲರೇಯ, ಪರಮದಾಸರ ಕೂಡ ಆಡುವ ವದನ. ಸುರಾಧ್ಯಕ್ಷ, ಈ ಸುರಕ್ಕೆ ಅಧ್ಯಕ್ಷನಾಗಿದ್ದಾನೆ. ಇಂಥ ಈ ದೇವರಿಗೆ ಪರಮದಾಸರ ಕೂಡ ಆಡ್ತಾನೆ ಅಂತೆ. ಹಾಗೆ ಎಲ್ಲ ದಾಸರು ಹಾಡುಗಳು ಹಾಡ್ತಾ ಇದ್ರೆ ಅವರ ಜೊತೆಗೆ ಕೂತ್ಕೊಂಡು ಕುಣಿತಾನೆ, ಆಡ್ತಾನೆ ಅಂತ ಹೇಳ್ತಾರೆ. ವಿಜಯದಾಸರ ಕವಚದೊಳಗೆ ಕೂಡ ಓದ್ತೀವಿ ನಾವು. ಇಂದಿರಾಪತಿ ಇವರ ಮುಂದೆ ಕುಣಿವನು ಅಂತ ಹೇಳ್ತೀವಿ. ಇಂಥ ಸುಳಾದಿಗಳು, ಪದಪದ್ಯಗಳು ಬರೆದಿದ್ದದಕ್ಕೆ ನಮ್ಮಪ್ಪ ಬಂದು ಕುಣಿತಾನೆ, ಅಲ್ಲಿ ಆಡ್ತಾನೆ, ಮಾತಾಡ್ತಾನೆ. ಕೂಡಲಾಡುವ ವದನ, ಕೂತು ಮಾತಾಡ್ತಾನೆ ಅವ್ರ ಜೊತೆಗೆ, ಅಂಥ ವದನ. ಇಲ್ಲಿ ಹೇಳಬೇಕು ಅಂತಂದಾಗೆ ದೇವರು ದಾಸರ ಕೂಡ ಮಾತಾಡೋದು, ದಾಸರ ಹಾಡು ಹಾಡಿದದಕ್ಕೆ ಕುಣಿಯೋದು, ಇವೆಲ್ಲ ಮಾಡ್ತಾರೆ. ಅಂಥ ವದನ ನಮ್ಮಪ್ಪಂದು. ಜನನಿ ತತ್ವವ ಪೇಳಿದ ವದನ. ಜನನಿಗೆ ತತ್ವ ಹೇಳಿದ್ದು, ಕಪಿಲಾವತಾರದೊಳಗೆ ತತ್ವ ಹೇಳಿಕೊಟ್ಟಿರ್ತಾರೆ. ಅಂಥ ವದನ. ಧನುಜನು ಉರಿಯಾಗಿ ನುಂಗಿದ. ಈ ಧನುಜರು ಈ ರಕ್ಕಸರನ್ನ ಉರಿ ಮಾಡಿಕೊಂಡು ನುಂಗಿಬಿಟ್ಟಿದ್ದ ವದನ. ವನದಿಗಳೆಲ್ಲ ಘೋಷಣೆಗೊಂಬವದನ. ಇಲ್ಲೆಲ್ಲ ಎಲ್ಲ ಕಡೆ ಹೇಳ್ತಾರೆ, ಎಲ್ಲ ಕಡೆ ದೇವರ ಬಗ್ಗೆನೇ ಘೋಷಣೆಗೊಳ್ತಾ ಇರ್ತೀವಿ ಎಲ್ಲ ಕಡೆ. ಅಂಥ ವದನ ನಮ್ಮಪ್ಪಂದು. ವರಾಹ ರೂಪದೊಳಗೆ ಸೂಕರ ತುರಂಗದ ವದನ. ವರಾಹ ರೂಪದೊಳಗಿದ್ದಿದ್ದು ವದನ. ಕನಕಾಚಲವನ್ನು ಕಚ್ಚಿದ ವದನ. ಇದ್ರ ಅರ್ಥ ನನಗೆ ಗೊತ್ತಿಲ್ಲ, ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ತಿಳಿಸ್ರಿ. ತನಿ ಮಧುರಾಮೃತ ಸೋರುವ ವದನ. ಮಧುರಾಮೃತ ಸೋರ್ತಾ ಇರತ್ತೆ ನಮ್ಮಪ್ಪನ ವದನದಲ್ಲಿಂದ. ಅನಿವೃತ್ತಿ ನಾಮ ವಿಜಯ ವಿಠ್ಠಲ ರಂಗರಾಯ, ತನಯನಾಗಿ ಸಣ್ಣ ಕೂಸಾಗಿ ಜೊಲ್ಲು ಸೋರಿಸ್ತಾ ಇರೋ ವದನ ಅಂತ ಹೇಳ್ತಾರೆ. ಹಾಗೆ ತಾಂಬೂಲ ಹಾಕ್ಕೊಂಡಾಗೆ ತಾಂಬೂಲ ರಸದಿಂದ ತಳತಳ ಅಂತ ಹೊಳಿತಾ ಇದೆ ಆತನ ವದನ. ಅಂಬುಜ ಜಾಂಡವನೇಕ ಕ್ಷಣ ಕೂಗುಳುವ. ಅಂಬುಜ ಜಾಂಡ ಇಂಥದ್ದು ಲೋಕಗಳನ್ನ ಕ್ಷಣಕ್ಕೆ ಹಿಂಗೆ ಬಾಯಿಲಿಂದ ಉಗುಳಿದ್ರೆ ಸಾಕು, ಒಂದು ಲೋಕಗಳನ್ನೇ ಸೃಷ್ಟಿ ಮಾಡ್ತಾನೆ. ಕಾಂಬೆನೆಂದು ಬಂದ ನೋಡ್ಲಕ್ಕೆ ಅಂತ ಬಂದು ಸುಧಾಮ ಬಂದರೆ ಆತ ಕೊಟ್ಟ ಅವಲಕ್ಕಿ ತಿಂದ ವದನ. ಅಂಬೆ ಅಂಬೆ ಎಂದು ಗೋ ಸಂಕುಲವ ಕರೆದ ವದನ. ಎಲ್ಲ ಗೋಗಳೆಲ್ಲ ಒಂದು ಇದು ಕಲ್ತು ಹೋಗ್ತಾ ಇದ್ದಾರೆ. ಅಂಬೆ ಅಂಬೆ ಬಾ ಅಂಥೇಳಿ ಕರಿತಾ ಕರಿತಾ ಹೋಗ್ತಾ ಇರ್ತಾನಂತೆ. ಬೆಂಬಿಡದೆ ಸರ್ವ ವಸ್ತು ಮೆಲ್ಲುವನ ವದನ. ಮೆಲ್ಲುವನ ಪೆತ್ತ ವದನ. ಎಲ್ಲ ವಸ್ತುಗಳನ್ನ ನಾವು ಕೂಡ ಇಲ್ಲಿ ಏನು ಮಾಡ್ತೀವಿ, ನಮ್ಮ ಹಿಂದನೇ ಬರ್ತಾನೆ. ಸರ್ವವಸ್ತು ಮೆಲ್ಲುವನ ಪೆತ್ತ ವದನ. ಬೆಂಬಿಡದೆ ಸರ್ವವಸ್ತು ಮೆಲ್ಲುವನ ಪೆತ್ತವದನ. ನಮ್ಮ ಹಿಂದನೇ ಸರ್ವವಸ್ತುಗಳನ್ನ ಮೆಲ್ಲುವನ ಅಂದರೆ ಸಂಹಾರ ಮಾಡೋನು. ಸರ್ವವಸ್ತು ಸಂಹಾರ ಮಾಡೋನು. ಸೃಷ್ಟಿ ಮಾಡೋನು ಹೆತ್ತಾತ ಈತನೇ. ಸಂಹಾರ ಮಾಡೋನು ಅಂದರೆ ಇಲ್ಲಿ ಮೆಲ್ಲುವವನ, ಸರ್ವವಸ್ತು ಮೆಲ್ಲುವವನ ಅಂದರೆ ಸೃಷ್ಟಿ ಲಯ, ಸ್ಥಿತಿ ಲಯ, ಲಯ ಕಾರಣನಾದ ರುದ್ರದೇವರನ್ನ ಪೆತ್ತ ವದನ. ಬಿಂಬೆಡದೆ ಸರ್ವವಸ್ತು ಮೆಲ್ಲುವನ ವದನ. ಅಂಬರೀಷ ಪಾಲ ಮಹಾಹೃದಯ ವಿಜಯ ವಿಠ್ಠಲ. ಅಂಬರೀಷನ ಪಾಲನ ಮಾಡಿದಾತ, ಮಹಾಹೃದಯ, ದೊಡ್ಡ ಹೃದಯದಾತ. ಅಂಬುಜ ಭವಾದಿಗಳ ಪಾಲಿಸುವ ದಿವ್ಯ ವದನ. ಅಂಬುಜ ಭವಾದಿಗಳನ್ನು ಅಂದರೆ ಭೂಮಿ ಆಕಾಶಗಳನ್ನು ಪಾಲಿಸುವ
ದಿವ್ಯವದನ, ವಿಶ್ವತೋ ವದನ, ವಿಶ್ವಕ್ಕೆಲ್ಲ ಇದೇ ವದನನೇ ಬೇಕಾಗಿದ್ದು. ಒಂದಂತ ಹೇಳಬೇಕಾ, ಅನಂತ ವದನ, ವಿಶ್ವಬಾಹು ವಿಜಯ ವಿಠ್ಠಲರೇಯನ ವದನ ಅಂತ ವಿಜಯದಾಸರು ಹೇಳಿದ್ದಾರೆ. ತಪ್ಪುಗಳಿದ್ದಲ್ಲಿ ಕ್ಷಮಿಸಿ. ನನಗೆ ಎಷ್ಟು ಅರ್ಥ ಆಗಿದೆನೋ ಅಷ್ಟೇ ತಿಳಿಸಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಇದರಲ್ಲಿ ತಪ್ಪಿದ್ದಲ್ಲಿ ದಯವಿಟ್ಟು ನನಗೆ ತಿಳಿಸ್ರಿ. ಹಾಗಾಗಿ ನಾನು ತಿದ್ದುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಟೈಮ್ನಾಗೆ ದೇವರು ಏನು ನುಡಿಸಿದಾನೋ ಅಷ್ಟೇ ಹೇಳಿದರು. ಜೈ ವಿಜಯರಾಯ. ಶ್ರೀಕೃಷ್ಣ ಅರ್ಪಣಮಸ್ತು.